ಮದರ್ಹುಡ್ ಅಥವಾ ತಾಯ್ತನ ಅನ್ನೋದು ಎಲ್ಲ ಹೆಣ್ಮಕ್ಳ ಲೈಫ್ನ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸ್ಟೇಜ್. ಆದರೆ ಇದೇ ಮದರ್ಹುಡ್ನ ಪಡ್ಕೊಂಡ ನಂತರ ಅವಳ ಕನಸು, ಆಕಾಂಕ್ಷೆ, ಆಸೆ, ಕೆರಿಯರ್ ಎಲ್ಲದಕ್ಕೂ ಒಂದು ಸ್ಟಾಪ್ ಅಂತ ಬರುತ್ತಾ? ಎಲ್ಲ ಡಿಸಪಿಯರ್ ಆಗಿಬಿಡುತ್ತಾ? ನನ್ನ ಸ್ಟೋರಿಯಲ್ಲಂತೂ ಆ ಥರ ಆಗಲೇ ಇಲ್ಲ. ನನ್ನ ಸ್ಟೋರಿ ಆಫ್ ಚಾಯ್ಸಸ್ ಆಗಿತ್ತು, ಬಟ್ ನಾಟ್ ಅ ಸ್ಟೋರಿ ಆಫ್ ಎಕ್ಸ್ಕ್ಯೂಸಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾದೀಪು ವ್ಲಾಗ್ಸ್. ತುಂಬ ಕಮೆಂಟ್ಸಲ್ಲಿ ನಾನು ಕೆರಿಯರ್ ರೀಸ್ಟಾರ್ಟ್ ಮಾಡಬೇಕು ಅಥವಾ ನನಗೆ ಮಗಳಿದ್ದಾಳೆ, ಮಗ ಇದ್ದಾನೆ, ಹೇಗೆ ನಾನು ವಾಪಸ್ ಕೆರಿಯರ್ನ ಅಪ್ಲಿಫ್ಟ್ ಮಾಡಬೇಕು ಅಂತ ತುಂಬ ಕ್ವೆಶನ್ಸ್ ಬರ್ತಿತ್ತು. ಸೊ ಈ ಒಂದು ನನ್ನ ಸಣ್ಣ ಕತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೀ ಇದ್ದಾಗ, ಕಾಮಾಗಿದ್ದಾಗ ಇದನ್ನು ಕೂತ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಮದರ್ಹುಡ್ ಅಥವಾ ತಾಯ್ತನ ಆದಮೇಲೆ ನನ್ನ ಕನಸುಗಳು ಯಾವುದೂ ಅಲ್ಲಿಗೆ ಸ್ಟಾಪ್ ಅಂತ ಪಡ್ಕೊಂಡಿಲ್ಲ, ಬಟ್ ಅದು ಬೇರೆ ರೂಪನೇ ಪಡ್ಕೊಳ್ತು. ಇಟ್ ಗಾಟ್ ಅ ಟ್ರಾನ್ಸ್ಫಾರ್ಮೇಷನ್. ಆ್ಯಂಡ್ ನನ್ನ ಲೈಫ್ ಸ್ಲೋ ಡೌನ್ ಅಂತೂ ಆಗಿತ್ತು ನಿಜ, ಬಟ್ ಇಟ್ ಗಾಟ್ ಬೆಟರ್ ಆ್ಯಂಡ್ ಸ್ಟ್ರಾಂಗರ್. ನಾವು ಯಾವುದೇ ಕಾರ್ಯಗಳನ್ನ ಮಾಡಬೇಕಾದ್ರೂ ಒಂದು ಡಿಟರ್ಮಿನೇಷನ್, ಸರಿಯಾದ ಗುರಿ ಇರಬೇಕು ಆ್ಯಂಡ್ ಸರಿಯಾದ ಪರ್ಪಸ್ ಅಥವಾ ಕಾರಣ ಇರಬೇಕು. ಈ ಥರ ಇದ್ದಾಗಲೇ ಯಾವತ್ತೂ ನಮಗೆ ಯಾವುದು ಮೋಟಿವೇಟ್ ಮಾಡಬೇಕು ಅಂತ ಇರೋದಿಲ್ಲ. ಸರಿಯಾದ ಗುರಿ, ಸರಿಯಾದ ಕಾರಣ ಇದ್ದರೆ ತಾನೇ ಎಲ್ಲ ಕೆಲಸಗಳು ಕರೆಕ್ಟಾಗಿ ಆಗ್ತಾ ಬರುತ್ತೆ. ಆರ್ಯ ಹುಟ್ಟಿದ ನಂತರ 1 ಇಯರ್ ಆದಮೇಲೆ ನಾನು ಸೀದಾ ಹೊರಟಿದ್ದು ಇಂಜಿನಿಯರಿಂಗ್ ಕಾಲೇಜ್ಗೆ. ನನ್ನ ಕೋರ್ಸ್ ಇನ್ನು ಇನ್ಕಂಪ್ಲೀಟ್ ಆಗಿತ್ತು, ಸೊ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕಿತ್ತು. ನನ್ನ ಗುರಿ ಇದ್ದಿದ್ದು ಒಂದೇ, ಈ ಕೋರ್ಸ್ನ ನಾನು ಕಂಪ್ಲೀಟ್ ಮಾಡ್ಕೋಬೇಕು ವಿತ್ ಫಸ್ಟ್ ಕ್ಲಾಸ್. ಆ್ಯಂಡ್ ನನ್ನ ಪರ್ಪಸ್ ಇದ್ದಿದ್ದು ನನ್ನ ತಂದೆ ತಾಯಿ, ಅವರ ಕನಸಿತ್ತು ನಾನು ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಅದರ ಜೊತೆಗೆ ನಾವು ಏನೇ ಕನಸನ್ನ ಕಂಡಿದ್ರೂ ಒಂದು ಬೇಸಿಕ್ ಡಿಗ್ರಿ ಇರೋದು ವೆರಿ ವೆರಿ ಎಸೆನ್ಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಸೀದಾ ಕಾಲೇಜ್ನ ಶುರು ಮಾಡಿಕೊಂಡೆ. ನಾರ್ಮಲ್ ಫುಲ್ ಟೈಮ್ ಕೋರ್ಸ್ನ ನಾನು ಆಪ್ಟ್ ಮಾಡಿಕೊಂಡು ಹೋಗ್ತಿದ್ದೆ ಕೂಡ. ಈ ಥರ ಮದುವೆ ಆದ ನಂತರ ನಮಗೊಂದು ಗುರಿ ಇದೆ, ನಾವು ಡಿಟರ್ಮೈಂಡಾಗಿ ಎಷ್ಟೇ ಇದ್ರೂ ಫ್ಯಾಮ್ಲಿ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಯನ ನೋಡ್ಕೊಳ್ಳೋದ್ರಲ್ಲಿ ನನ್ನ ಹಸ್ಬೆಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಆ ಟೈಮಲ್ಲಿ ಮನೇಲಿ ಯಾವುದೇ ಸ್ಟ್ರೆಸ್ ಇಲ್ಲ ಅಂತಂದಾಗಲೇ ನಾವು ಈ ಥರ ಯಾವುದೋ ಒಂದು ಗುರಿನ ಸಾಧನೆ ಅಥವಾ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ. ಕಾಲೇಜ್ಗೇನು ಹೋದೆ, ಕ್ಲಾಸಸ್ ಕೂಡ ಗಮನ ಇಟ್ಟು ಕರೆಕ್ಟಾಗಿ ಅಲ್ಲೇ 90% ಓದ್ಕೊಂಡು ಕೂಡ ಬರ್ತಿದ್ದೆ. ಬಟ್ ಎಕ್ಸಾಮ್ಸ್, ಇಂಟರ್ನಲ್ಸ್ ಅಂತ ಬಂದಾಗ ಆರ್ಯನ ಸ್ವಲ್ಪ ದೂರ ಇಡಬೇಕಾಗುತ್ತೆ. ಆ ಟೈಮಲ್ಲಿ ನಾನು ಪಡೆದಿರುವಂಥ ಕಷ್ಟ ಅಥವಾ ಆ ಎಮೋಷ್ನಲ್ ಟ್ರಾಮಾ ತುಂಬಾ ನನಗೆ ಕಾಡ್ತಾಯಿತ್ತು. ಓಕೆ, ಮಗುನ ಬಿಟ್ಟು ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ಅನಿಸ್ತಿತ್ತು. ಹತ್ತಿರುವಂಥ ದಿನಗಳು ಕೂಡ ಇದೆ. ತುಂಬ ಕಷ್ಟಪಟ್ಟಿದ್ದೀನಿ ಆ ಟೈಮಲ್ಲಿ. ಅವನು ಸಣ್ಣ ಮಗು, ಅವನ್ನ ಬಿಟ್ಟು ಇರೋದು ಅಥವಾ 2-3 ದಿನ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು, ಅದಾದ ನಂತರ ಅವನ್ನ ಇಮಿಡಿಯೇಟಾಗಿ ಹೋಗಿ ನೋಡ್ಕೊಂಡು ಬರೋದು, ಈ ಥರ ನಾನು ತುಂಬಾ ಅಂಡರ್ಗೋ ಮಾಡಿದ್ದೀನಿ ಆ ಟೈಮಲ್ಲಿ. ಬಟ್ ಇಟ್ ವಾಸ್ ಆಲ್ ವರ್ತ್ ಅಂತ ಅನಿಸುತ್ತೆ. ಈ ಥರ ಏನೇ ಆಬ್ಸ್ಟಿಕಲ್ಸ್ ಬಂದ್ರೂ, ಏನೇ ಎಮೋಷ್ನಲ್ ಸ್ಟ್ರೆಸ್ ಬಂದ್ರೂ, ಸರಿಯಾದ ಗುರಿ ಇದ್ದಾಗ, ಪರ್ಪಸ್ ಇದ್ದಾಗ ಅದನ್ನೆಲ್ಲ ದಾಟಿ ಹೋಗಿ ಒಂದಿನ ಶೈನ್ ಆಗೇ ಆಗ್ತೀವಿ. ತುಂಬ ಕಷ್ಟಪಟ್ಟು ಫೈನಲಿ ನಾನು ಇಂಜಿನಿಯರಿಂಗ್ನ ಮುಗಿಸ್ಕೊಂಡೆ, ಫಸ್ಟ್ ಕ್ಲಾಸಲ್ಲಿ ಮುಗಿಸ್ಕೊಂಡೆ. ಯಾವುದೇ ಬ್ಯಾಕ್ಲಾಗ್ಸ್ ಇರಲಿಲ್ಲ ಅಥವಾ ಏನೂ ಇರಲಿಲ್ಲ, ನನಗೆ ನೀಟಾಗಿ ಕೋರ್ಸ್ನ ಮುಗಿಸ್ಕೊಂಡೆ. ಅವತ್ತಿನ ದಿನ ನನ್ನ ಖುಷಿ ಇಟ್ ವಾಸ್ ಸ್ಪೀಚ್ಲೆಸ್. ನನ್ನ ಪೇರೆಂಟ್ಸ್ ನನಗೆ ಯಾವಾಗಲೂ ಹೇಳ್ತಾ ಬಂದಿರೋ ಒಂದೇ ವಿಷಯ, ಬಿ ಇಂಡಿಪೆಂಡೆಂಟ್. ಯಾರ ಮೇಲೆ ಆಗಿರಲಿ ಅಥವಾ ಯಾವ ವಸ್ತುಗಳ ಮೇಲೆ ಆಗಿರಲಿ, ಏನೇ ಡಿಪೆಂಡೆನ್ಸಿ ನಾವು ಇಟ್ಕೊಂಡಿರಬಾರ್ದು. ಬಿಕಾಸ್ ಲೈಫ್ ಕ್ಯಾನ್ ಟರ್ನ್ ಅಟ್ ಎನಿ ಮೂಮೆಂಟ್. ಸೊ ಓದಿದ್ದೇನೋ ಆಯಿತು, ಈಗ ವಾಟ್ ನೆಕ್ಸ್ಟ್? ಇಂಡಿಪೆಂಡೆಂಟ್ ಆಗಿರಬೇಕು ಅಂತಂದರೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಆಗ ಐ ಸ್ಟಾರ್ಟೆಡ್ ಟು ಸರ್ಚ್ ಫಾರ್ ಜಾಬ್ಸ್. ಜಾಬ್ ಹಂಟ್ ಅಂತ ಬಂದಾಗ ನನ್ನ ಪ್ರಯಾರಿಟಿ ಇದ್ದಿದ್ದು ನನ್ನ ಮಗ.
ಸೊ ಅವನ್ನ ಕೂಡ ನೋಡ್ಕೋಬೇಕು. ಸೊ ಟೈಮಿಂಗ್ಸ್ ನನಗೆ ಅಡ್ಜಸ್ಟ್ ಆಗಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು, ರಜಾ ತೊಗೊಳ್ಳೋ ಥರ ಇರಬೇಕು, ಹಾಲಿಡೇಸ್ ಇರಬೇಕು. ಇದು ಎಲ್ಲದನ್ನು ನೋಡಿ ನಾನು ಐ ಟಿ ಜಾಬ್ಸ್ನ ಪ್ರಿಫರ್ ಮಾಡಲೇ ಇಲ್ಲ. ಸೊ ಐ ಸ್ಟಾರ್ಟೆಡ್ ಟು ಸರ್ಚ್ ಗೂಗಲಲ್ಲಿ ಎವ್ರಿ ಡೇ ಎದ್ದು ನಾನು ಹುಡುಕ್ತಾ ಬಂದೆ ಮನೆ ಹತ್ತಿರ ಯಾವುದಿದೆ, ಫ್ಲೆಕ್ಸಿಬಲ್ ಯಾವುದಿದೆ ಅಂತ. ಸೊ ಆಗ ಬೈ ಚಾನ್ಸ್ ನನಗೆ ಸಿಕ್ಕಿದ್ದು ಟೀಚರ್ ಜಾಬ್. ನಿಮ್ಮ ಪ್ರಯಾರಿಟಿ ಬೇಸಿಸ್ ಮೇಲೆ ನೀವು ಜಾಬ್ನ ಹುಡ್ಕೋದಕ್ಕೆ ಶುರು ಮಾಡಬೇಕು. ಮನಿ ಅನ್ನೋದು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಕೆರಿಯರ್ ನೀವು ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಬಟ್ ಸುಮ್ಮನೆ ಮನೇಲಿ ಕೂತು ನನಗೆ ಅದೇ ಜಾಬ್ ಬೇಕು ಅಥವಾ ನನಗೆ ಅದೇ ಫೀಲ್ಡ್ ಬೇಕು ಅಂತ ಇದ್ದಾಗ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಗ್ಯಾಪ್, ಆ್ಯಂಡ್ ಗ್ಯಾಪ್ ಆದಮೇಲೆ ಹೋದರೆ ಯಾರೂ ಕೆಲಸ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಗ್ಯಾಪ್ಸ್ ಇರಬಾರ್ದು ಅಂತ ಇಮಿಡಿಯೇಟಾಗೆ ನನಗೆ ಸಿಕ್ಕಿದಂಥ ಟೀಚರ್ ಜಾಬ್ನ ನಾನು ಪ್ರಿಫರ್ ಮಾಡಿಕೊಂಡೆ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಕ್ಲಿಯರ್ ಆದೆ, ಸೆಲೆಕ್ಟ್ ಆದೆ. ಸೊ it was my first interview and my first job. ಜಾಬ್ ಏನೋ ಸಿಕ್ತು, ಈಗ ಸೊಸೈಟಿ ಆ್ಯಂಡ್ ದರ್ ರಿಯಾಕ್ಷನ್ಸ್. ಎಸ್, ಏನು ಇಂಜಿನಿಯರಿಂಗ್ ಮುಗಿಸಿದಾಳೆ, ಐ ಟಿ ಕಂಪ್ನಿಗೆ ಹೋಗ್ಬೋದಿತ್ತಲ್ಲ, ಬೇರೆ ಜಾಬ್ನ ಹುಡುಕ್ಬೋದಿತ್ತಲ್ಲ, ಇನ್ನೂ ಜಾಸ್ತಿ ಸಂಬಳ ಬರ್ತಿತ್ತಲ್ಲ, ಯಾಕೆ ಟೀಚರ್, ಬರೀ ಟೀಚರಾ ಅಂತ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಜನ ನನ್ನ ಬೆನ್ನಿಂದೆ ಮಾತಾಡಿರೋದು ಉಂಟು. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನನ್ನ ಪರಿಸ್ಥಿತಿ ಅಥವಾ ನನ್ನ ಲೈಫ್, ನನ್ನ ಸಿಚುವೇಶನ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಅವ್ರು ಯಾರನ್ನೂ ನಾನು ಬ್ಲೇಮ್ ಮಾಡೋದಿಲ್ಲ. ಬಟ್ ನನ್ನ ಪ್ರಯಾರಿಟಿ, ನನ್ನ ಲೈಫ್, ನನ್ನ ಫ್ಯಾಮ್ಲಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿದ್ದೀನಿ ಅಥವಾ ಒಂದು ಡೌನ್ಫಾಲ್ನ ನೋಡಿದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಜಸ್ಟ್ ನನ್ನ ಪ್ರಯಾರಿಟಿ ನನ್ನ ಮಗ ಇರೋದ್ರಿಂದ ಐ ಟುಕ್ ಇಟ್ ಅಪ್ ವಿತ್ ಕರೇಜ್. ಕೆರಿಯರ್ ಅಂತ ಬಂದಾಗ ಕೆಲವ್ರಿಗೆ ಬೈ ಚಾನ್ಸ್ ಸಿಗುತ್ತೆ ಆ್ಯಂಡ್ ಇನ್ನು ಕೆಲವ್ರಿಗೆ ಬೈ ಚಾಯ್ಸ್ ಅಂತ ಸಿಗುತ್ತೆ. ನನಗೆ ಇಟ್ ವಾಸ್ ಕಂಪ್ಲೀಟ್ಲಿ ಬೈ ಚಾನ್ಸ್. ಕೆಲಸ ಏನೋ ಸಿಕ್ತು ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಬಿಕಾಸ್ ಇದು ನನ್ನನ್ನು ಹುಡ್ಕೊಂಡು ಬಂತು ಅಂತ ನಾನು ಅಂದ್ಕೊತೀನಿ. ಈ ಕೆಲಸದಲ್ಲಿ ಕೊಡೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಕೊಡೋಷ್ಟು ಸ್ಟ್ರೆಸ್ ರಿಲೀಫ್, ಮಕ್ಕಳ ಜೊತೆ ಇರೋ ಅಷ್ಟು ಕ್ಷಣಗಳು, ಅವ್ರ ಇನ್ನೋಸೆನ್ಸ್, ಅವರ ಮಾತುಗಳನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ ಯಾವುದೇ ರೀತಿಯಾದಂಥ ಥಾಟ್ಸ್ ಅಥವಾ ಸ್ಟ್ರೆಸ್ ನನಗೆ ಇರೋದೇ ಇಲ್ಲ. ಎವ್ರಿ ಡೇ ನಾನು ಹೋದಾಗ ಒಂದು ಕ್ಯೂಟ್ ಲಿಟಲ್ ಸ್ಮೈಲ್ ಅಂತ ಕೊಡ್ತಾರೆ. ಆ್ಯಂಡ್ ವರ್ಕ್ ಅಂತ ಬಂದಾಗ ಎಸ್, ಇಟ್ ಈಸ್ ಈಕ್ವಲಿ ಮೋರ್ ದ್ಯಾನ್ ಆ್ಯನ್ ಐ ಟಿ ಜಾಬ್ ಅಂತ ಹೇಳ್ಬೋದು. ಮಕ್ಕಳನ್ನ ನೋಡ್ಕೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಆ್ಯನ್ ಈಸಿ ಥಿಂಗ್. ಎಲ್ಲರೂ ಅದನ್ನು ಏನು ಬರೀ ಟೀಚರ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನೇನೂ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಇವತ್ತು ಸ್ಯಾಟರ್ಡೆ ಆಗಿತ್ತು ಆ್ಯಂಡ್ ನನ್ನ ಮೀಲ್ ಪ್ಲ್ಯಾನ್ ಪ್ರಕಾರ ವೆಜಿಟೇಬಲ್ ಉಪ್ಮಾ ಆಗಿತ್ತು. ಸೊ ತರಕಾರಿ ಎಲ್ಲ ಬಳಸ್ಕೊಂಡು ಉಪ್ಪಿಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದರ ಜೊತೆಗೆ ಪನೀರ್, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ, ಕಾಲಿಫ್ಲವರ್ ಇದನ್ನೆಲ್ಲ ಹಾಕಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಆ್ಯಂಡ್ ಗರಂ ಮಸಾಲ ಪೌಡರ್, ಉಪ್ಪು ಇಷ್ಟನ್ನು ಮಾತ್ರ ಹಾಕಿ ಪಲ್ಯ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಫೈಬರ್ಗೋಸ್ಕರ, ಪ್ರೋಟೀನ್ಗೋಸ್ಕರ. ಆ್ಯಂಡ್ ಜ್ಯೂಸ್ಗೆ ಅಂತ ನಾನಿವತ್ತು ಕ್ಯಾರೆಟ್ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೂ ಇಲ್ಲ, ಜಸ್ಟ್ ಕ್ಯಾರೆಟ್, ಶುಂಠಿ ಇಷ್ಟನ್ನು ಮಾತ್ರನೇ ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡಿಕೊಂಡು ಕುಡಿತಾ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ನಮಗೆ ಕ್ಯಾರೆಟ್ ಜ್ಯೂಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ತುಂಬ ಫೋನ್ ನೋಡ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಲ್ಯಾಪ್ಟಾಪ್ಸ್ ನೋಡ್ತಾ ಇರ್ತೀವಿ. ಸೊ ಕಣ್ಣನ್ನ ಸೇಫ್ ಆಗಿ ಪ್ರೊಟೆಕ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಜ್ಯೂಸ್ನ ಟ್ರೈ ಮಾಡಿ, ಇಟ್ ಇಸ್ ರಿಯಲಿ ಟೇಸ್ಟಿ. ಆ್ಯಕ್ಚುಲಾಗಿ ಇದು ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ಫಸ್ಟ್ ಟೈಮ್ ಬರೀ ಕ್ಯಾರೆಟ್ನ ಹಾಕ್ಕೊಂಡಿದ್ದೆ, ಬಟ್ ಶುಂಠಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಗ ಬೇಗ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ, ಪ್ಯಾಕ್ ಎಲ್ಲ ಮಾಡಿ, ಕಿಚನ್ನ ಕ್ಲೀನ್ ಮಾಡಿಟ್ಟು ನಂತರ ನಾನು ಸ್ಕೂಲ್ಗೆ ರೆಡಿ ಆಗ್ತೀನಿ. ಬೆಳಗ್ಗೆ ಹೊತ್ತು ನನಗೆ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪನೂ ಟೈಮ್ ಇರೋದಿಲ್ಲ. ಸೊ ಈ ಡ್ಯೂಟಿನ ನಾನು ಆರ್ಯನ್ಗೆ ಅಂತ ಕೊಟ್ಟಿದ್ದೀನಿ. ಸೊ ಅವನು ಸ್ಕೂಲ್ಗೆ ಅಂತ ರೆಡಿ ಆಗಿದಾಗ ಪೂಜೆನ ಮಾಡಿ ಅದಾದ ನಂತರ ಅವ್ನ ಕೆಲಸಗಳನ್ನೆಲ್ಲ ನೋಡ್ಕೊತಾನೆ. ನೀವು ನಿಮ್ಮ ಕೆರಿಯರ್ನ ರೀಸ್ಟಾರ್ಟ್ ಮಾಡಬೇಕು ಅಂತಂದಾಗ ಫಸ್ಟ್ ಥಿಂಗ್ ನಿಮ್ಮ ಪ್ರಯಾರಿಟಿ ಏನು ಅನ್ನೋದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಕೆಲವ್ರಿಗೆ ಮನಿ ಅನ್ನೋದು ತುಂಬಾ ನೆಸೆಸಿಟಿ ಅಥವಾ ನೆಸೆಸರಿ ಆಗಿರುತ್ತೆ. ಸೊ ಅಂಥವ್ರಿಗೆ ದೊಡ್ಡ ಜಾಬ್ ಹೋಗಬೇಕು, ತುಂಬ ದುಡ್ಡು ಬರುವಂಥ ಜಾಬ್ಗೆ ಹೋಗಬೇಕು ಅನ್ನೋದಿರುತ್ತೆ. ಇನ್ನು ಕೆಲವ್ರಿಗೆ ನನ್ನ ಮಗುನ ನೋಡ್ಕೊಳ್ತಾ ನಾನು ಕೆಲಸ ಮಾಡಬೇಕು ಅಂತ ಅಂದಾಗ ಈ ಥರ ಯಾವುದಾದ್ರೂ ಜಾಬ್ನ ನೀವು ಹುಡ್ಕೋಬೋದು. ಆಗ ನಿಧಾನಕ್ಕೆ ಕೆರಿಯರ್ ಬಿಲ್ಡ್ ಆಗುತ್ತೆ, ನಿಮ್ಮ ಎನ್ವೈರ್ಮೆಂಟ್ ಚೇಂಜ್ ಆಗುತ್ತೆ, ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ, ನೀವು
ತುಂಬ ಅಪ್ಡೇಟೆಡ್ ಆಗಿರ್ತೀರ, ಸಾಕಷ್ಟು ಬದಲಾವಣೆಗಳಾಗ್ತೀರಾ, ನಿಮ್ಗೊಂದು ರೆಸ್ಪೆಕ್ಟ್ ಅನ್ನೋದು ಕೂಡ ಸಿಗುತ್ತೆ ಫ್ಯಾಮ್ಲಿಯಲ್ಲಿ. ಆ್ಯಂಡ್ ನೀವು ಅರ್ನಿಂಗ್ ಅಂತ ಅಂದಾಗ ಇಂಡಿಪೆಂಡೆಂಟ್ ಆಗಿರ್ತೀರ, ಎಲ್ಲೇ ಹೋದ್ರೂ ನಾನು ಸರ್ವೈವ್ ಆಗ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಕೂಡ ನಿಮ್ಮಲ್ಲಿ ಬರುತ್ತೆ. ಸೊ ನಾಳೆ ನಾಳೆ ಅಂತ ನಿಧಾನಕ್ಕೆ ವೆಯ್ಟ್ ಮಾಡ್ತಾ ಹೋಗಬೇಡಿ, ಸ್ಟಾರ್ಟ್ ನೌ. ಟೀಚರ್ ಜಾಬ್ ಒಂದೇ ಟ್ರೈ ಮಾಡಿದ್ರಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಕೋವಿಡ್ ಟೈಮಲ್ಲಿ ನಾನು ಬೇರೆ ಎಲ್ಲ ಜಾಬ್ಸ್ನ ಟ್ರೈ ಮಾಡಿದ್ದೀನಿ. ಪೊಲೀಸ್ ಜಾಬ್ಗೆ ಟ್ರೈ ಮಾಡಿದ್ದೀನಿ. ಅದರಲ್ಲಿ ಫಿಸಿಕಲ್ ಎಕ್ಸಾಮಲ್ಲಿ ಫಸ್ಟ್ ಪಾಸ್ ಆಗಿರಲಿಲ್ಲ. ಅದಾದ ನಂತರ ಅದೊಂದು ಲಾಂಗ್ ಸ್ಟೋರಿ ಇದೆ, ಅದನ್ನು ಯಾವತ್ತಾದರೂ ಹೇಳ್ತೀನಿ. ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿದಾಗ ಫಿಸಿಕಲ್ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡೆ, ಬಟ್ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಆಗಲಿಲ್ಲ. ಬೇರೆ ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡಿದೆ. IT ಜಾಬ್ ಕೂಡ ಮಾಡಿದೆ ನಾನು 6 ಮಂತ್ಸಲ್ಲಿ ಕೋವಿಡ್ ಪೀರಿಯಡಲ್ಲಿ. ಸೊ ಬೇರೆ ಎಲ್ಲ ಜಾಬ್ಸ್ನ ಟ್ರೈ ಮಾಡಿದಾಗ ಎಲ್ಲೋ ಒಂದು ಕಡೆ ನನಗೆ ಇದೇ ಜಾಬ್ ಸೂಟ್ ಆಗುತ್ತೆ ಅಂತ ಅನಿಸಿ ಐ ಕೇಮ್ ಬ್ಯಾಕ್ ಟು ಟೀಚರ್ ಜಾಬ್. ಇದೇ ಥರ ನೀವು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅಥವಾ ಯಾವುದು ಫ್ಲೆಕ್ಸಿಬಲ್ ಇದೆಯೋ ಹೋಗಬೇಕು ಅಂತ ಇಲ್ಲ. ಸಾಕಷ್ಟು ವುಮೆನ್ ಮದುವೆ ಆಗಿ ಮಗು ಆದ ನಂತರ ಅವ್ರ ಗುರಿ ಏನಿತ್ತು ಅದ್ರ ಕಡೆ ಸಹ ಹೋಗಿದ್ದಾರೆ. ಎಷ್ಟೋ ಜನ IAS ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಆ್ಯಕ್ಟರ್ ಆಗಿದ್ದಾರೆ. ಸೊ ನಿಮಗೆ ಆ ಥರ ಯಾವುದಾದ್ರೂ ಒಂದು ಗುರಿ ಇದೆ ಅಂತಂದಾಗ ನಿಮ್ಮ ದೃಢ ನಿರ್ಧಾರ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇವೆರಡೂ ಇದ್ದರೆ ಸಾಕು, ಖಂಡಿತವಾಗ್ಲೂ ನೀವು ಅದನ್ನು ಸಾಧಿಸ್ಬೋದು. ಯು ಕ್ಯಾನ್ ಡೂ ಇಟ್. ಸ್ಯಾಟರ್ಡೆ ಯೂಶ್ವಲಾಗಿ ಮಕ್ಕಳಿಗೆ ಸ್ಕೂಲ್ ಇರೋದಿಲ್ಲ, ಬಟ್ ಇವತ್ತು ಕಾಂಪನ್ಸೇಟ್ರಿ ವರ್ಕಿಂಗ್ ಡೇ ಇತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಕರೆಕ್ಷನ್ಸ್ ಎಲ್ಲ ಮಾಡಿ ಇನ್ನೂ ಎಷ್ಟೊಂದು ಬೇರೆ ಬೇರೆ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದೆ. ಆ್ಯಂಡ್ ಬ್ಯಾಂಗ್ಳೂರು ವೆದರ್ ಇತ್ತೀಚೆಗೆ ಕಂಪ್ಲೀಟ್ಲಿ ಊಟಿ ಥರ ಆಗಿಬಿಟ್ಟಿದೆ. ಸೊ ಈ ಥರ ವೆದರಲ್ಲಿ ಬಿಸಿ ಕಾಫಿ ಕುಡಿಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಬರ್ತಾ ಇರುತ್ತೆ. ಸೊ ಬಿಸಿ ಬಿಸಿಯಾಗೆ ಕಾಫಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಥರ ವೆದರ್ಗೆ ಎಷ್ಟೇ ಕಾಫಿ ಟೀ ಕುಡಿಬಾರ್ದು ಅಂತ ಅಂದ್ಕೊಳ್ಳೋಷ್ಟು ಆಪೋಸಿಟಾಗಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಎನಿವೇಸ್ ಕಾಫಿ ಕುಡಿತಾ ಪ್ರಿಪೇರ್ ಮಾಡ್ಕೊಳ್ತಾ ಕೆಲಸಗಳನ್ನ ಕೂಡ ಶುರು ಮಾಡ್ಕೊಂಡ್ಬಿಡ್ತೀನಿ. 5-10 ಮಿನಿಟ್ಸ್ ರೆಸ್ಟ್ ಅಂತ ತೊಗೊಳಕ್ಕೆ ಹೋದರೆ ಅದು 2 hours 3 hours ಹೋಗಿಬಿಡುತ್ತೆ. ಸೊ ಇಮಿಡಿಯೇಟಾಗೆ ನಾನು ಕೆಲಸ ಮಾಡ್ಕೊತೀನಿ. ಎಲ್ಲ ಮುಗಿಸ್ಕೊಂಡು ನಂತರ ನಾನು ರಿಲ್ಯಾಕ್ಸ್ ಮಾಡ್ಕೊತೀನಿ. ದ್ಯಾಟ್ ಈಸ್ ಅ ಟಿಪ್ ಅಂತ ಹೇಳ್ಬೋದು. ನೀವು ರಿಲ್ಯಾಕ್ಸೇಷನ್ ಅಂತ ಕೂತ್ರೆ ಫೋನ್ ಹಿಡ್ಕೊತೀವಿ ಅಥವಾ ಮಲ್ಕೊಂಡ್ಬಿಡ್ತೀವಿ, ಹೇಳೋದಕ್ಕಾಗೋದಿಲ್ಲ. ಇಟ್ ಜಸ್ಟ್ ಫ್ಲೈಸ್. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದ ನಂತರ ಐ ವಿಲ್ ಜಸ್ಟ್ ಸಿಟ್ ಟು ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ಕ್ವೆಶನ್. ನನ್ನ ಕಮೆಂಟ್ಸಲ್ಲಿ ಇನ್ನೊಂದು ಕ್ವೆಶನ್ ಸಾಕಷ್ಟು ಬಾರಿ ಬಂದಿದೆ. ಟೀಚರ್ ಆಗಬೇಕು ಅಂತಂದರೆ ಏನು ಎಲಿಜಿಬಿಲಿಟಿ ಬೇಕು, ಕ್ವಾಲಿಫಿಕೇಷನ್ಸ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕಾ ಅಂತ ಸಾಕಷ್ಟು ಜನ ಕೇಳ್ತಿದ್ರಿ. ಸೊ ನನಗೇನು ಗೊತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಹೇಳಿದಾಗೆ ಟೀಚರ್ ಜಾಬ್ಗೇನೋ ಸೇರಿಕೊಂಡೆ, ಬಟ್ ಅದು ಟೀಚರ್ ಜಾಬ್ ಆಗಿತ್ತು, ಮೇನ್ ಟೀಚರ್ ಅಂತ ಇಲ್ಲ. ಇದು ಒಂದು ಕಾನ್ಸೆಪ್ಟ್ ಇರುತ್ತೆ ಸ್ಕೂಲಲ್ಲಿ, ಟೀಚರ್ ಮೇನ್ ಟೀಚರ್ ಅಂತ. ಸೊ ಮೇನ್ ಟೀಚರ್ ಆಗಬೇಕು ಅಂತಂದರೆ ನಿಮ್ಮ ಹತ್ರ BEd ಕ್ವಾಲಿಫಿಕೇಷನ್ ಇರಲೇಬೇಕಾಗುತ್ತೆ. ಸೊ ನನಗೆ ಆ ಟೈಮಲ್ಲಿ BEd ಮಾಡಬೇಕು ಅಂತ ಯಾವುದೇ ಏಮ್ಸ್ ಅಥವಾ ಗುರಿ ಅಂತ ಇರಲಿಲ್ಲ. ಸೊ ಟೀಚರ್ ಆಗಿ ನಾನು 1-2 years 3 years ಕೆಲಸ ಕೂಡ ಮಾಡಿದೆ. ಬಟ್ ಅದಾದ ನಂತರ ನನಗೆ ಕೆರಿಯರಲ್ಲಿ ಚೇಂಜ್ ಅಂತ ಬೇಕಿತ್ತು. ಸೊ ಆಗ ನಾನು BEd ಮಾಡೋದಕ್ಕೆ ಡಿಸೈಡ್ ಮಾಡ್ಕೊತೀನಿ. ಕೆಲಸ ಮಾಡ್ತಾ ಮಾಡ್ತಾ ನಾನು BEd ಕೋರ್ಸ್ಗೆ ಕೂಡ ಎನ್ರೋಲ್ ಆಗ್ತೀನಿ. ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾತ್ರ ಬಿಡೋದಿಲ್ಲ, ಪ್ಯಾರಲಲ್ ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀನಿ. ಸೊ ಇದು ಕೂಡ ಫುಲ್ ಟೈಮ್ ಕೋರ್ಸ್ ಆಗಿರುತ್ತೆ. ಸೊ ಕೆಲಸ ಮುಗಿಸ್ಕೊಂಡು ಬಂದ ನಂತರ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಕ್ಲಾಸಸ್ನ ತೊಗೊತಾ ಇದ್ರು ಆಫ್ಟರ್ ವರ್ಕ್. ಸೊ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದೆ, ನೋಟ್ಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೆ, ಎಕ್ಸಾಮ್ಸ್ನ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ. ಜಸ್ಟ್ ಪಾಸ್ ಆಗಬೇಕು ಅಥವಾ ಜಸ್ಟ್ ಒಂದು ಡಿಗ್ರಿ ಪಡ್ಕೋಬೇಕು ಅಂತ ಇರಲಿಲ್ಲ. ಇದರಲ್ಲೂ ಕೂಡ ನನಗೆ ಡಿಸ್ಟಿಂಕ್ಷನ್ ಅಥವಾ ಫಸ್ಟ್ ಕ್ಲಾಸ್ ಅಲ್ಲೇ ನಾನು ಪಾಸ್ ಆಗಬೇಕು ಅನ್ನೋದೊಂದು ನನ್ನ ಗುರಿ ಇತ್ತು. ತುಂಬಾ ಕಷ್ಟಪಟ್ಟೆ. ಇಟ್ ವಾಸ್ ನಾಟ್ ಎಟ್ ಆಲ್ ಈಸಿ. ಆರ್ಯನ ಸ್ಕೂಲಿಗೆ ಕಳಿಸಿ ಅವನಿಗೆಲ್ಲ ಪ್ರಿಪೇರ್ ಮಾಡಿ ಅದಾದ ನಂತರ ಎಕ್ಸಾಮ್ ಸೆಂಟರ್ಗೆ ಹೋಗಿ ನಾನು ಎಕ್ಸಾಮ್ನ ಬರೀತಿದ್ದೆ. ಇದರಲ್ಲೂ ಕೂಡ ಅಷ್ಟೇ ನನ್ನ ಹಸ್ಬೆಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವರೇ ನನ್ನನ್ನು ಎಕ್ಸಾಮ್ ಹಾಲ್ಗೆ ಕರ್ಕೊಂಡೋಗಿ ಅಲ್ಲಿ ವೆಯ್ಟ್ ಮಾಡಿ ಎಕ್ಸಾಮೆಲ್ಲ ಮುಗಿಸ್ಕೊಂಡು 3 hours ಅದಾದ ನಂತರ ಕರ್ಕೊಂಡು ಬರ್ತಿದ್ರು. ಬಿಕಾಸ್ ಎಕ್ಸಾಮ್ ಸೆಂಟರ್ ತುಂಬಾ ದೂರ ಇತ್ತು.
ಕೆಲಸ ಬಿಡದೇ ಇರೋ ಕಾರಣ ಫೀಸ್ ನನ್ನ ಬಿ ಎಡ್ ಫೀಸ್ನ ನಾನೇ ಪೇ ಮಾಡಿಕೊಂಡು ಕೋರ್ಸ್ನ ಕಂಪ್ಲೀಟ್ ಕೂಡ ಮಾಡಿಕೊಂಡೆ. ಈ ಡಿಗ್ರಿನ ಕೂಡ ಪಡ್ಕೊಂಡು ಕೆರಿಯರಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಹೋದೆ. ಸೊ ನೀವು ಟೀಚಿಂಗ್ ಮಾಡಬೇಕು ಅಂತಂದರೆ, ಚಿಕ್ಕ ಮಕ್ಕಳು ಅಥವಾ ಪ್ರೀ ಪ್ರೈಮರಿಗೆ ಮಾಡಬೇಕು ಅಂದರೆ ಅದರದ್ದೇ ಬೇರೆ ಕೋರ್ಸ್ ಅಂತ ಇರುತ್ತೆ, NTT ಅಂತ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಬಟ್ ನೀವು ಪ್ರೈಮರಿಯಿಂದ ಮಾಡಬೇಕು ಅಂತಿದ್ರೆ, ಗ್ರೇಡ್ 1 to grade 10 ನೀವು ಮಾಡಬೇಕು ಅಂತಂದರೆ ಬಿ ಎಡ್ ಕೋರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ಸ್ಕೂಲ್ಸಲ್ಲೂ ಬಿ ಎಡ್ ಕೋರ್ಸ್ ಇಲ್ಲ ಅಂತಂದರೆ ಕನ್ಸಿಡರ್ ಕೂಡ ಮಾಡೋದೇ ಇಲ್ಲ. ಬಿ ಎಡ್ ಕೋರ್ಸ್ ಅಂತ ಬಂದರೆ ಅದು 2 years ಕೋರ್ಸ್ ಆಗಿರುತ್ತೆ. ಸೊ ನೀವು 2 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರೋ. ಸೊ ನಾನು ಕಂಪ್ಯೂಟರ್ ಆ್ಯಂಡ್ ಮ್ಯಾಥ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದರಲ್ಲೂ ಕೂಡ ಥಿಯರಿ ಕ್ಲಾಸಸ್ ನಡೀತಾ ಇರುತ್ತೆ. ಆ್ಯಂಡ್ ಲಾಸ್ಟ್ ಸೆಮ್ಮಲ್ಲಿ ಪ್ರಾಕ್ಟಿಕಲ್ ಸೆಷನ್ಸ್ ಕೂಡ ನಡೆಯುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ನಾವು ಡೆಮೋ ಕೊಟ್ಟು ಆ ಎಕ್ಸಾಮ್ನ ಕೂಡ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದಾದ ನಂತರ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು ಇದೇ ಎಲಿಜಿಬಿಲಿಟಿನ ಕ್ಯಾರಿ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ಇಲ್ಲ, ಎಷ್ಟೋ ಸ್ಕೂಲ್ಸಲ್ಲಿ ಫ್ರೆಷರ್ಸ್ನ ಕೂಡ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಕ್ಸಲೆಂಟ್ ಆಗಿರಬೇಕು, ಬಿಕಾಸ್ ಅದೇ ಮೇನ್ ಪ್ರಯಾರಿಟಿ ಅವ್ರು ನೋಡೋದು. ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದು, ಡಿಗ್ರಿ ಇದ್ದು, ಬಿ ಎಡ್ ಇದ್ದರೆ ಯು ಆರ್ ಇನ್ ಟು ದ ಜಾಬ್. ಟೀಚರ್ಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಸಾಕಷ್ಟು ಇಂಟರ್ವ್ಯೂಸ್ ಆ್ಯಂಡ್ ಡೆಮೋ ಕ್ಲಾಸಸ್ ಹೇಗೆ ತೊಗೋಬೇಕು ಅಂತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ಚೆಕ್ಔಟ್ ಮಾಡಿ ನಿಮ್ಮದೇ ಆದಂಥ ಒಂದು ಆರಾ ಇರಬೇಕು, ಅದನ್ನು ಕ್ಯಾರಿ ಮಾಡಿ ಕಾನ್ಫಿಡೆಂಟಾಗಿರಿ, ಡೆಮೋ ಕೊಡಿ, ಲೆಸನ್ಸ್ನ ಡೆಲಿವರ್ ಮಾಡಿ, ದೆನ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ದಿಸ್. ನಾನು ಯಾವುದೇ ಈಸಿ ಪಾತ್ನ ಚೂಸ್ ಮಾಡ್ಕೊಂಡಿರಲಿಲ್ಲ, ನನಗೆ ಯಾವ್ದು ನೆಸಸರಿ ಅಂತ ಅನಿಸ್ತೋ ಅದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಸ್ಟೋರಿ ಆಫ್ ಚಾಯ್ಸಸ್. ಇಲ್ಲಿವರೆಗೂ ನೋಡ್ತಾ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಇದನ್ನು ನೋಡಬೇಕು ಅಂತ ಅನ್ಸಿದ್ರೆ ಶೇರ್ ಕೂಡ ಮಾಡಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.